ನೀಟ್ ಹೋರಾಟಕ್ಕೆ ಹಲವು ಗಣ್ಯರು ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ. ಸಿನಿಮಾ ಕ್ಷೇತ್ರದ ನಟ ನಟಿಯರು ಸಪೋರ್ಟ್ ಮಾಡಿದ್ದಾರೆ. ವಿದ್ಯಾರ್ಥಿಗಳ ಪರವಾಗಿ ಧ್ವನಿ ಎತ್ತಿರುವುದು ದಿಗ್ಗಜ ನಟ ನಟಿಯರು, ರಾಜಕೀಯ ನಾಯಕರು. ಅಂದರೆ ವಿಜಯ್ ಜೋಸೆಫ್ ಆದಿಯಾಗಿ ಅನೇಕರು ಈ ಒಂದು ನೀಟ್ ಪ್ರತಿಭಟನೆಯನ್ನು ಅವರು ಸಪೋರ್ಟ್ ಮಾಡಿದ್ದಾರೆ. ನೀಟ್ ಪರೀಕ್ಷಾ ವ್ಯವಸ್ಥೆಯನ್ನೇ ನಾವು ತೆಗೆದುಹಾಕ್ಬಿಡ್ಬೇಕು. ಇದನ್ನು ಶಿಕ್ಷಣ ಅನ್ನೋ ಒಂದು ಸಬ್ಜೆಕ್ಟನ್ನು ರಾಜ್ಯಗಳಿಗೆ ಒಪ್ಪಿಸೋದು ಒಳ್ಳೆಯದು. ಕೇಂದ್ರ ಎಲ್ಲವನ್ನೂ ತೊಗೊಂಡು ಹೈಜಾಕ್ ಮಾಡ್ತಾ ಇದೆ ಅಂತ ವಿಜಯ್ ಜೋಸೆಫ್ ಒಂದು ಕಡೆ ಮಾತಾಡಿದ್ದಾರೆ. ಸೂರ್ಯ, ನೀಟ್ ಪರೀಕ್ಷೆ ಬಡ ಗ್ರಾಮೀಣ ವಿದ್ಯಾರ್ಥಿಗಳ ಕನಸುಗಳನ್ನೇ ಕಸಿತಾ ಇದೆ, ಇದು ನೀಟ್ ನಮಗೆ ಬೇಡ ಅಂತ ಸೂರ್ಯ ಕೂಡ ಒಂದು ಕಡೆ ಇಲ್ಲಿ ಮಾತಾಡ್ತಾ ಇದ್ದಾರೆ. ವಿಜಯ್ ಜೋಸೆಫ್ ಆಯಿತು, ಒಂದು ಕಡೆ ಸೂರ್ಯ ಆಯಿತು. ಶಿಕ್ಷಣ ಅನ್ನೋದು ರಾಜ್ಯಗಳ ಹಕ್ಕು ಮತ್ತು ಹೊಣೆಗಾರಿಕೆ ಆಗಿರಬೇಕು. ಕೇಂದ್ರದ ಶಿಕ್ಷಣ ಇಟ್ಕೊಂಡು ಕೈಗೊಂಬೆಯಂತೆ ರಾಜ್ಯಗಳನ್ನು ಆಡಿಸೋ ಕೆಲಸ ಆಗಬಾರ್ದು ಅಂತ ಸೂರ್ಯನ ಮಾತು. ಕಮಲ್ ಹಾಸನ್, ವಿದ್ಯಾರ್ಥಿಗಳ ಭವಿಷ್ಯದ ಜೊತೆಗೆ ಯಾರೂ ಚೆಲ್ಲಾಟ ಆಡಬಾರದು, ಇದು ಕಮಲ್ ಹಾಸನ್ ಮಾತಿದು. ಇನ್ನೊಂದು ಕಡೆ ದುಷಾರಾ ವಿಜಯನ್ ಅಂತ ಹೇಳಿ ನಟಿ ಇದ್ದಾರೆ. ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಆಡಬಾರ್ದು ಅಂತ ಅವರು ಒಂದು ಕಡೆ ಮಾತಾಡಿದ್ದಾರೆ. ನೀಟ್ ವ್ಯವಸ್ಥೆನೇ ವಿದ್ಯಾರ್ಥಿಗಳಿಗೆ ಮಾರಕ ಅಂತ ಅವರು ಒಂದು ಕಡೆ ಹೇಳಿದ್ದಾರೆ. ಇನ್ನು ವಿದ್ಯಾರ್ಥಿಗಳನ್ನು ಕಂಡು ನನ್ನ ಮನಸ್ಸಿಗೆ ತುಂಬ ನೋವಾಗ್ತಾ ಇದೆ ಇವತ್ತು ಅಂತ ಪ್ರಕಾಶ್ ರಾಜ್ ಒಂದು ಕಡೆ ಅವರು ಮಾತಾಡಿದ್ದಾರಲ್ಲಿ. ವಿದ್ಯಾರ್ಥಿಗಳ ಪ್ರತಿಯೊಂದು ಪೋಸ್ಟರ್ ಹಿಂದೆ ಕೂಡ ನಿದ್ದೆಗೆಟ್ಟು ಓದಿದ ವಿದ್ಯಾರ್ಥಿಗಳ ಕನಸಿರುತ್ತೆ, ಇಲ್ಲಿ ಇದನ್ನೆಲ್ಲ ಗೌರವಿಸಬೇಕು ಅಂತ ಹೇಳಿ ಒಂದು ಕಡೆ ಪ್ರಕಾಶ್ ರಾಜ್ ಅವರು ಕೂಡ ಮಾತಾಡಿದ್ದಾರೆ. ನಜೀರುದ್ದೀನ್ ಶಾ ಅವರು ಮಕ್ಕಳ ಸ್ಥಿತಿ ನೋಡಿ ನನ್ನ ಹೃದಯ ಮಿಡಿತಾ ಇದೆ, ಇವತ್ತಿಗೆ ಕೋಪದಿಂದ ಕುದಿತಾ ಇದೆ. ಇದು ಪೊಲೀಸರನ್ನು ನೋಡಿದ್ರೆ ನನಗೆ ಅಮೆರಿಕದ ICE ಏಜೆಂಟ್ಗಳು ನೆನಪಾಗ್ತಾ ಇದ್ದಾರೆ. ದೇಶದಿಂದ ಆಚೆ ಹಾಕ್ತಾರಲ್ಲ ಅವ್ರು ಮಾಡ್ತಾ ಇದ್ದಾರಲ್ಲ, ಆ ಕೆಲಸ ನೆನಪಾಗ್ತಿದೆ ನನಗೆ ಅಂತ ಒಂದು ಕಡೆ ನಜೀರುದ್ದೀನ್ ಶಾ ಮಾತಾಡಿದ್ದಾರೆ. ನೀವು ಇವತ್ತಿಗೇನು ಮಾಡಿದ್ದೀರೋ ಒಂದಲ್ಲ ಒಂದು ದಿನ ಇದಕ್ಕೆ ತಕ್ಕ ಪ್ರತಿಫಲವನ್ನು ನೀವು ಅನುಭವಿಸ್ತೀರಿ ಅಂತ ಕೂಡ ನಜೀರುದ್ದೀನ್ ಶಾ ಹೇಳಿದ್ದಾರೆ. आदाब, नमस्कार। मैं नसीरुद्दीन शाह दो बातें अर्ज करना चाहता हूं आप सबसे। पहली बात तो ये कि अगर एक जाहिल इस मुल्क की रहनुमाई करे तो उसका दिल यही चाहेगा कि पूरा मुल्क उसी की तरह जाहिल, ना समझ, ना काबिल और बेरहम बने। अभिनय के 2 अलग अलग कोर्स राष्ट्रीय नाट्य विद्यालय और पूना फिल्म इंस्टीट्यूट में पूरे करने के बावजूद मैंने अभिनय के बारे में सबसे ज्यादा जो सीखा है वो उन बच्चों से, उन तालिबे इल्म से जिन्हें सिखाने की कोशिश मैंने की है। मेरी पूरी हमदर्दी उनके साथ है। मैं उन्हें हजार हजार हर सांस के साथ दुआएं देता हूं और हर टीचर्स डे पर उन्हें सलाम करता हूं।